ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ಆಧುನಿಕ ಭಾರತದ ಇತಿಹಾಸದ ಬಗ್ಗೆ ಒಂದು ಸ್ವಲ್ಪ ಮ್ಯಾರಥಾನ್ ಆಗಿ ನೋಡ್ತಾ ಹೋಗೋಣ. ಪ್ರಾಚೀನ ಕಾಲದಲ್ಲಿ ದಿಂದನೂ ಭಾರತ ಯುರೋಪಿಯನ್ ನಡುವೆ ಒಂದು ವ್ಯಾಪಾರ ಸಂಬಂಧ ಆಯಿತು. ಕೆಲವೊಂದಷ್ಟು ವಸ್ತುಗಳನ್ನು ರಫ್ತು ಮಾಡ್ತಾಯಿದ್ರು, ಇನ್ನೂ ಕೆಲವೊಂದಷ್ಟು ವಸ್ತುಗಳನ್ನ ಆಮದು ಮಾಡ್ಕೊಳ್ತಾ ಇದ್ರು. ಯಾವ ವಸ್ತುಗಳನ್ನ ರಫ್ತು ಮಾಡ್ಕೊಳ್ತಾ ಇದ್ರು? ಹತ್ತಿ, ಬಟ್ಟೆ, ಮೆಣಸು, ಏಲಕ್ಕಿ, ಲವಂಗ, ದಾಲ್ಚಿನ್ನಿ, ವಜ್ರ, ರೇಷ್ಮೆ, ಶ್ರೀಗಂಧ ಇವುಗಳನ್ನು ರಫ್ತು ಮಾಡ್ಕೊಳ್ತಾ ಇದ್ರು. ಅಂತಂದರೆ ರಫ್ತು ಅಂತಂದರೆ ಇಲ್ಲಿಂದ ಆ ಕಡೆ ಕಳಿಸೋದು, ಆಮದು ಅಂತಂದ್ರೆ ಅಲ್ಲಿಂದ ಈ ಕಡೆ ತೊಗೊಂಡು ಬರೋದು. ಹಾಗಾದರೆ ಆಮದು ಯಾವ ವಸ್ತುಗಳನ್ನ ತರಿಸ್ಕೊಳ್ತಾ ಇದ್ರು? ಕುದುರೆ, ದ್ರಾಕ್ಷಾರಸ, ಹವಳ, ಪಾದರಸ. ಓಕೆ, ಹೀಗಿರಬೇಕಾದ್ರೆ 1453ರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಳ್ತಾರೆ. ಯಾಕೆ ಆ ನಗರವನ್ನು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಳ್ತಾರೆ? ಕಾನ್ಸ್ಟಾಂಟಿನೋಪಲ್ ನಗರ ಅನ್ನುವಂಥದ್ದು ಯುರೋಪ್ ಮತ್ತು ಭಾರತದ ನಡುವೆ ಒಂದು ವ್ಯಾಪಾರದ ಸಂಪರ್ಕದ ಸೇತುವಾಗಿ ಕೆಲಸ ಮಾಡ್ತಾಯಿತ್ತು, ಪ್ರಮುಖವಾದ ನಗರ ಆಗಿತ್ತು. ಸೊ ಆ ನಗರದ ಮೂಲಕನೇ ಎಲ್ಲ ಸರಬರಾಜು ನಡೀತಾ ಇತ್ತು. ಸೊ ಅದನ್ನು ಆಟೋಮನ್ ಟರ್ಕರು ವಶಪಡಿಸಿಕೊಂಡು ತನ್ನ ಅಧೀನಕ್ಕೆ ತಗೊಂಡು ಅಲ್ಲಿ ವ್ಯಾಪಾರ ಸಂಪರ್ಕದ ಮೇಲೆ ಏನು ಮಾಡ್ತಾರೆ, ವ್ಯಾಪಾರಿಗಳ ಮೇಲೆ ಅಧಿಕವಾದ ಸುಂಕವನ್ನು ಹಾಕ್ತಾಯಿದ್ರು. ಸೊ ಅಧಿಕವಾದ ಸುಂಕವನ್ನು ಹಾಕೋದ್ರಿಂದ ಅಲ್ಲಿ ವ್ಯಾಪಾರಿಗಳಿಗೆ ಲಾಭ ಅನ್ನೋದೇನು ಆಗ್ತಾ ಇರೋದಿಲ್ಲ. ಸೊ ಏನು ಮಾಡ್ತಾರೆ ಅಲ್ಲಿ ವ್ಯಾಪಾರಿಗಳು ಅಂತಂದರೆ, ಭಾರತಕ್ಕೆ ಮತ್ತು ಅದರ ಸುತ್ತಮುತ್ತಲಿನ ಏಷ್ಯಾ ದೇಶಗಳಿಗೆ ಒಂದು ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಬೇಕು, ಹೊಸ ದಾರಿಯನ್ನು ಕಂಡುಕೊಳ್ಬೇಕು ಅಂತ ತಿಳ್ಕೊಂಡು ಭಾರತಕ್ಕೂ ಕೂಡ ಒಂದು ಹೊಸ ಜಲಮಾರ್ಗವನ್ನು ಕಂಡುಹಿಡಿತಾರೆ. ಸೊ ಇಲ್ಲಿಂದ ಭಾರತಕ್ಕೆ ಬೇರೆ ಬೇರೆ ದೇಶದವರು ಬರ್ತಾರೆ. ಯಾರು ಬಂದರು, ಹೇಗೆ ಬಂದರು, ಯಾವಾಗ ಬಂದರು ಅನ್ನೋದನ್ನು ನಾವೀಗ ನೋಡೋಣ. ಭಾರತಕ್ಕೆ ಬಂದವರು ಇದನ್ನು ಶಾರ್ಟ್ಕಟ್ಟಾಗಿ PDEF ಅಂತ ಸುಲಭವಾಗಿ ನಾವು ಹೇಳ್ಬೋದು. ಅಂದರೆ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ, ಪ್ರಥಮವಾಗಿ ಬಂದವರು ಅವರು, ಕೊನೆಯದಾಗಿ ಬಂದವರು ಯಾರು ಕೊನೆಯದಾಗಿ ಹೋದರು ಅಂತ ಹೀಗೆ ಕೇಳ್ತಾರೆ. PDEF ಅಂತಂದರೆ ಫಸ್ಟ್ ಬಂದವರು ಪೋರ್ಚುಗೀಸರು, ಸೆಕೆಂಡ್ ಒನ್ ಡಚ್ಚರು, ಥರ್ಡ್ ಒನ್ ಇಂಗ್ಲೀಷರು, ಫೋರ್ತ್ ಒನ್ ಪೋರ್ಚುಗೀಸರು. ಪೋರ್ಚುಗೀಸರು, ಡಚ್ಚರು, ಇಂಗ್ಲೀಷರು, ಫ್ರೆಂಚರು ಈ ರೀತಿ ಕ್ರಮವಾಗಿ ಬಂದರು. ಪೋರ್ಚುಗೀಸರು ಯಾವಾಗ ಬಂದರು, ಏನು ಎತ್ತ ಅನ್ನೋದನ್ನು ನೋಡೋಣ. ಏನು ಅಂತಂದರೆ 1498 ಕೇರಳದ ಕ್ಯಾಲಿಕಟ್ ಅನ್ನುವಂಥ ಪ್ರದೇಶಕ್ಕೆ ವಾಸ್ಕೋ ಡಿ ಗಾಮ ಅನ್ನೋನು ಬರ್ತಾನೆ. ಅಲ್ಲಿ ಜಾಮೂರನ್ ಅನ್ನುವಂಥ ದೊರೆಯಿಂದ ಅನುಮತಿ ಪಡ್ಕೊಂಡು ವ್ಯಾಪಾರವನ್ನು ಶುರು ಮಾಡ್ತಾನೆ. ಇದರ ನಂತರ ಯಾರು ಬರ್ತಾರೆ? ಫ್ರಾನ್ಸಿಸ್ಕೋ ಅಲ್ಮೇಡ ಅನ್ನೋನು ಬರ್ತಾನೆ. ಏನು ಮಾಡ್ತಾನೆ? ಒಂದು ನೌಕಾಬಲವನ್ನು ಕಟ್ತಾನೆ. 1509ರಲ್ಲಿ ಜಾಮೂರನ್ ಅರಸನನ್ನೇ ನೌಕಾಶಕ್ತಿಯಲ್ಲಿ ಸೋಲಿಸ್ತಾನೆ. ಆತನ ನಂತರ ಯಾರು ಬರ್ತಾರೆ? ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಅನ್ನೋನು ಬರ್ತಾನೆ. 1510ರಲ್ಲಿ ಬಿಜಾಪುರ ಸುಲ್ತಾನಿಂದ ಗೋವಾವನ್ನು ಪಡ್ಕೊಳ್ತಾನೆ. ಕೆಲವೊಂದಷ್ಟು ಪ್ರದೇಶಗಳನ್ನು ವ್ಯಾಪಾರ ಕೇಂದ್ರವನ್ನಾಗಿ ವಿಸ್ತರಣೆ ಮಾಡ್ತಾನೆ. ಯಾವ ಪ್ರದೇಶಗಳು? ದೀವ್, ದಿವ್ಮನ್, ಸಾಲ್ಸೆಟ್, ಬೆಸ್ಸಿನ್, ಮದ್ರಾಸ್, ಬಿಳಿ, ಸಾಂತೋಮ್ ಈ ಒಂದು ಪ್ರದೇಶಗಳಲ್ಲಿ ವ್ಯಾಪಾರವನ್ನು ಹೆಚ್ಚಾಗಿ ಮಾಡ್ಕೊಳ್ತಾನೆ. ಪೋರ್ಚುಗೀಸ್ ನಂತರ ಯಾರು ಬರ್ತಾರೆ? ಡಚ್ಚರು. ಯಾವಾಗ? 1402ರಲ್ಲಿ ಹಾಲೆನಲ್ಲಿ ಡಚ್ ಈಸ್ಟ್ ಇಂಡಿಯಾ ಅನ್ನುವಂಥ ಒಂದು ಕಂಪ್ನಿಯನ್ನು ಸ್ಥಾಪನೆ ಮಾಡ್ತಾರೆ. ಬಟ್ ಭಾರತಕ್ಕೆ ಬಂದದ್ದು ಯಾವಾಗ ಅಂತಂದ್ರೆ 1405ರಲ್ಲಿ. ಯಾವೊಂದು ಪ್ರದೇಶದಲ್ಲಿ ವ್ಯಾಪಾರ ಕೇಂದ್ರವನ್ನು ಪ್ರಥಮವಾಗಿ ಸ್ಥಾಪನೆ ಮಾಡ್ತಾರೆ? ಮಚಲಿಪಟ್ಟಣ ಅನ್ನುವಂಥ ಒಂದು ಪ್ರದೇಶದಲ್ಲಿ. ಫಸ್ಟು ಪೋರ್ಚುಗೀಸ್ ಬರ್ತಾರೆ, ಸೆಕೆಂಡ್ ಒನ್ ಡಚರು ಬರ್ತಾರೆ, ಥರ್ಡ್ ಒನ್ ಇಂಗ್ಲೀಷರು ಬರ್ತಾರೆ. ರಾಣಿ ಎಲಿಜಬೆತ್ ಅಂದ್ರೆ 1600ರಲ್ಲಿ ಸನ್ನದನ್ನು ಪಡ್ಕೊಳ್ತಾರೆ, ಅಂದರೆ ಒಪ್ಪಿಗೆಯನ್ನು ಪಡ್ಕೊಳ್ತಾರೆ. 1413ರಲ್ಲಿ ಥಾಮಸ್ ರೋ ಅನ್ನೋನು ರಾಯಭಾರಿಯಾಗಿ ಭಾರತಕ್ಕೆ ಬರ್ತಾನೆ. ಯಾರ ಆಸ್ಥಾನಕ್ಕೆ? ಜಹಾಂಗೀರನ ಆಸ್ಥಾನಕ್ಕೆ. 1461ರಲ್ಲಿ ಏನಾಗುತ್ತೆ ಅಂತಂದರೆ, ಪೋರ್ಚುಗೀಸ್ ರಾಜಕುಮಾರಿ ಮತ್ತು ಇಂಗ್ಲೆಂಡ್ನ 2ನೇ ಚಾರ್ಲ್ಸ್ ದೊರೆಗೆ ಮದುವೆ ಆಗುತ್ತೆ. ಇವರಿಬ್ಬರು ಮದುವೆ ಆಗೋದ್ರ ಸಲುವಾಗಿ ಈ ಪೋರ್ಚುಗೀಸರು ಏನು ಮಾಡ್ತಾರೆ? ಮುಂಬೈಯನ್ನು ಬ್ರಿಟಿಷರು ಬಿಟ್ಟು ಕೊಡ್ತಾರೆ ಬಳುವಳಿಯಾಗಿ, ಉಡುಗೊರೆ ಹಾಗೆ. ಸೊ ಹೀಗಾಗಿ ಮುಂಬೈ ಅನ್ನೋದು ಇಂಗ್ಲೀಷರ ಕೈವಶ ಆಗುತ್ತೆ. 1468ರಲ್ಲಿ ಈಸ್ಟ್ ಇಂಡಿಯಾ ಕಂಪ್ನಿಗೆ ಹಸ್ತಾಂತರ ಆಗುತ್ತೆ ಮುಂಬೈಯು. ಮೊಘಲ್ ಚಕ್ರವರ್ತಿಯಿಂದ ತೆರಿಗೆ ರಹಿತ ವ್ಯಾಪಾರಕ್ಕೆ ಅನುಮತಿ ಕೂಡ ಪಡ್ಕೊಳ್ತಾರೆ. ಇದಕ್ಕಾಗಿ ಅವರು 3000 ರೂಪಾಯಿನ ಬಳುವಳಿಯಾಗಿ ಕೊಡ್ತಾರೆ. ಯಾರಿಗೆ? ಮೊಘಲ್ ಚಕ್ರವರ್ತಿಗೆ. ಇದಿಷ್ಟು ಒಂದು ಮೇನ್ ಬೇಸಿಕ್ಕಾಗಿ ತಮ್ಮ ವ್ಯಾಪಾರವನ್ನು ಸ್ಥಾಪನೆ ಮಾಡ್ಕೊಳ್ಬೇಕಾದ್ರೆ ಏನು ಬೇಸಿಕ್ಕಾಗಿ ಬರುತ್ತೋ ಅಷ್ಟೆಲ್ಲ ತಗೊಳ್ತಾರೆ, ಮಾಡ್ತಾರೆ.
ಇದರ ನಂತರದಲ್ಲಿ ಬರುವಂಥದ್ದು ಏನು ಅಂತಂದರೆ, ಯಾರು ಬರ್ತಾರೆ ಕೊನೆಯದಾಗಿ ಫ್ರೆಂಚರು 1464ರಲ್ಲಿ ಬರ್ತಾರೆ. ಕೊನೆಯದಾಗೇನೆ ಹೋಗ್ತಾರೆ. ಡ್ಯೂಪ್ಲೆ ಭಾರತಕ್ಕೆ 1742ರಲ್ಲಿ ಬಂದು ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಅದಕ್ಕಿಂತ ಪೂರ್ವದಲ್ಲಿ ಬರ್ತಾರೆ. ಬಟ್ ಇಂಪಾರ್ಟೆಂಟ್ ಅಂತ ನಮಗೆ ಅನಿಸೋದು ಇದೆ. ಯಾವಾಗ ಬರ್ತಾರೆ ಫ್ರೆಂಚರು 1464ರಲ್ಲಿ, ಡ್ಯೂಪ್ಲೆ ಯಾವಾಗ ಬರ್ತಾನೆ 1742ರಲ್ಲಿ ಒಂದು ರಾಜ್ಯವನ್ನು ಸ್ಥಾಪನೆ. ನಮಸ್ಕಾರ ಸ್ನೇಹಿತರೆ, ಮತ್ತು ವಿಡಿಯೋ ಸ್ವಲ್ಪ ಗ್ಯಾಪ್ ಆಯಿತು, ಮತ್ತೆ ಮುಂದುವರ್ಸೋಣ. ಕೆಲವಷ್ಟು ಎಲ್ಲಿಗೆ ಬಂದಿದ್ವಿ ಅಂತಂದರೆ, ಸ್ಥಳೀಯ ಆಡಳಿತದಲ್ಲಿ ರಾಜ್ಯಗಳ ಒಂದು ಆಡಳಿತದಲ್ಲಿ ಈ ಇಂಗ್ಲೀಷರು ಡಚ್ಚರು ಒಂದು ಹಸ್ತಕ್ಷೇಪವನ್ನು ಯಾವ ರೀತಿ ಚಾಸ್ತಾರೆ ಅನ್ನೋದ್ರ ಬಗ್ಗೆ ನೋಡಿದ್ವಿ. ನೇರವಾಗಿ ಹೋಗೋಣ. ಮರಾಠರು 1740ರಲ್ಲಿ ಕರ್ನಾಟಕದ ಮೇಲೆ ದಾಳಿಯನ್ನು ಮಾಡಿ ಅಲ್ಲಿ ನವಾಬ್ ದೋಸ್ತ್ ಅಲಿಯನ್ನು ಕೊಲೆ ಮಾಡ್ತಾರೆ ಮತ್ತು ಅವನ ಅಳಿಯ ಚಂದ ಸಾಹೇಬನನ್ನು ಸರಿಯಾಗಿ ಹಿಡಿದಾರೆ. ದೋಸ್ತ್ ಅಲಿಯನ್ನು ಕೊಂದ ನಂತರ ಅವನ ತನ್ನ ಮಗ ಇರ್ತಾನೆ ಸಫ್ದರ್ ಅಲಿ ಅನ್ನೋನು, ಅವನು ಕೂಡ ಕೊಲೆ ಆಗ್ತಾನೆ. ಹೈದರಾಬಾದ್ ನಿಜಾಮ ಕರ್ನಾಟಕದ ಮೇಲೆ ದಾಳಿ ಮಾಡಿ ಹಫ್ದರ್ ಅಲಿ ಮಗ ಸೈಯದ್ ಮೊಹಮ್ಮದ್ನನ್ನು ಸಿಂಹಾಸನದಲ್ಲಿ ಕೂರಿಸ್ತಾನೆ. ಆಗ ರಾಜ್ಯ ಪ್ರತಿನಿಧಿ ಅನ್ನೋನು ಅನ್ವರುದ್ದೀನ್ ನಂತರ ಸೈಯದ್ ಅಹ್ಮದ್ ಕೊಲೆ ಆಗುತ್ತೆ. ಅನ್ವರುದ್ದೀನ್ ನಂತರ ಏನಾಗುತ್ತೆ, ಸೈಯದ್ ಅಹ್ಮದ್ ರಾಜ್ಯ ಪ್ರತಿನಿಧಿಯಾಗಿರ್ತಾನೆ, ಬಟ್ ಅವನು ಕೊಲೆ ಆಗುತ್ತೆ. ಅನ್ವರುದ್ದೀನ್ನ ಸ್ಥಾನ ಏನಾಗುತ್ತೆ ಅವಾಗ ಅಭದ್ರ ಆಗುತ್ತೆ. ಶಾರ್ಟಾಗಿ ಹೇಳ್ತೀನಿ ಕೇಳಿ. ಮರಾಠರ ದಾಳಿ ಆಗುತ್ತೆ. ಅವಾಗ ನವಾಬ್ ದೋಸ್ತ್ ಅಲಿಯನ್ನು ಕೊಂದು ಆತನ ಮಗನನ್ನು ಸೆರೆಯಾಗಿ ಒಯ್ತಾರೆ. ಸೊ ಸಫ್ದರಲ್ಲಿ ಆತನ ಮಗ ಅವನು ಕೊಲೆ ಆಗ್ತಾನೆ. ಆತನ ನಂತರದಲ್ಲಿ ಅನ್ವರುದ್ದೀನ್ ಏನು ಮಾಡ್ತಾನೆ, ಸೈಯದ್ ಮೊಹಮ್ಮದನನ್ನು ರಾಜ್ಯ ಪ್ರತಿನಿಧಿಯಾಗಿ ಕೂಡಿಸ್ತಾನೆ, ಅವನು ಕೊಲೆ ಮಾಡ್ತಾರೆ. ಅವಾಗ ರಾಜ್ಯ ಪ್ರತಿನಿಧಿಯಾಗಿರ್ತಾನಲ್ಲ ಮೇನು ಅನ್ವರುದ್ದೀನು, ಅವನಿಗೆ ಒಂದು ಅಭದ್ರತೆ ಕಾಡ್ತಾ ಇರುತ್ತೆ. ಇದಿಷ್ಟು ಒಂದು ಸ್ಥಳೀಯ ಆಡಳಿತದಲ್ಲಿ ಬರುವಂಥದ್ದು. ಆವಾಗಲಿಂದ ಶುರುವಾಗುತ್ತೆ ಏನು, ಮೊದಲ ಕರ್ನಾಟಕ ಯುದ್ಧ ಅನ್ನುವಂಥದ್ದು. ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ ಆಗಾಗ, ಕರ್ನಾಟಕ ಯುದ್ಧ ಯಾವಾಗ ನಡೀತು, ಏನು ನಡೀತು ಅಂತ. ಮೊದಲನೇ ಕರ್ನಾಟಕ ಯುದ್ಧ